ಕಲಬುರಗಿಯಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ. ಕೆಲ ವರ್ಷಗಳ ಹಿಂದೆ ಐಸಿಸ್ ಉಗ್ರರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಶಂಕಿತ ಉಗ್ರಗಾಮಿಗಳನ್ನು ಕಲಬುರಗಿಯಲ್ಲಿ ಬಂಧಿಸಲಾಗಿತ್ತು. ಇದೀಗ ಇದೇ ಕಲಬುರಗಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿದ್ದ ಇಬ್ಬರನ್ನ ಉತ್ತರ ಪ್ರದೇಶದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಉತ್ತರ ಪ್ರದೇಶದ ಎಟಿಎಸ್ ತಂಡ ಕಲಬುರಗಿ ನಗರ ಹೊರವಲಯದ ತಾವರೆಗೇರಾ ಕ್ರಾಸ್ ಬಳಿಯ ಫೈರ್ ಎಕ್ಸ್ಪೋರ್ಟ್ ಕಂಪನಿಯ ಮೇಲೆ ದಾಳಿಯನ್ನು ನಡೆಸಿ ಸಲ್ಮಾನ್ ಮತ್ತು ಸಮೀರ್ರನ್ನ ಬಂಧಿಸಿದ್ದಾರೆ. ಇನ್ನು ಉತ್ತರ ಪ್ರದೇಶ ಮೂಲದ ಸಲ್ಮಾನ್ ಮತ್ತು ಸಮೀರ್ ಈ ಫೇರ್ ಎಕ್ಸ್ಪೋರ್ಟ್ ಬೀಫ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಪಕ್ಕದಲ್ಲಿರುವಂಥ ಶೆಡ್ ಒಂದರಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಕೆಲಸದ ಅವಧಿ ಮುಗಿದ ಮೇಲೆ ರೂಮ್ಗೆ ಬಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಕಿಸ್ತಾನದ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ರು. ಇನ್ನು ದಾಳಿಯ ಸಂದರ್ಭದಲ್ಲಿ ಸಮೀರ್ ರೂಮ್ನಲ್ಲಿ ಕೆಲವೊಂದು ಮ್ಯಾಪ್ಗಳು ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದೆ. ಇನ್ನು ಪಾಕಿಸ್ತಾನದ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಸಲ್ಮಾನ್ ಮತ್ತು ಸಮೀರ್ನನ್ನ ವಶಕ್ಕೆ ಪಡೆದು ಕಲಬುರಗಿ ನಗರದ ಅಜ್ಞಾತ ಸ್ಥಳದಲ್ಲಿ ತೀವ್ರ ವಿಚಾರಣೆ ನಡೆಸ್ತಾ ಇದ್ದು, ವಿಚಾರಣೆಯ ವೇಳೆ ಸಲ್ಮಾನ್ ಪಾತ್ರ ಇಲ್ಲದಿರೋದು ಕಂಡುಬಂದ ಹಿನ್ನೆಲೆಯಲ್ಲಿ ಆತನನ್ನ ಕಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ.